ಶರತ್ ಬಚ್ಚೇಗೌಡರು, ನೆಕ್ಸ್ಟ್ ವಿಜಯೇಂದ್ರ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೋಡಿ ಶರತ್ ಅವರೇ, ಸೀನಿಯರ್ ಮೋಸ್ಟ್ ಸುರೇಶ್ ಕುಮಾರ್ ಅವರು ಕರೆಕ್ಟ್ ಟೈಮಲ್ಲಿ ಫಿನಿಶ್. ತಾವು ಕೂಡ ಆದಷ್ಟೆಲ್ಲ ಎಲ್ಲರೂ ಕೂಡ ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಅವರಷ್ಟು ಅನುಭವ ಇಲ್ಲ ಸಭಾಧ್ಯಕ್ಷರೇ, ಸ್ವಲ್ಪ ದಾರಿ ನಾವು ತಪ್ಪಬಹುದು, ಸ್ವಲ್ಪ ತಮ್ಮ ದಯೆ ನಮ್ಮ ಮೇಲಿರಲಿ. ಹಿರಿಯರ ಮಾತು ಕೇಳಿ ಅನುಭವ ಬರ್ತದೆ. ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರು ನುಡಿದ ಮಾತುಗಳ ಬಗ್ಗೆ ಮಾತಾಡಿದ್ರೆ ಬಹುಶಃ ಭಾಷಣನ 2 ವ್ಯಾಖ್ಯೆಗಳಲ್ಲಿ ಮುಗಿಸ್ಬೋದು. ಆದರೆ ರಾಜ್ಯಪಾಲರು ಮಂಡನೆ ಮಾಡಿರ್ತಕ್ಕಂಥ ಸರ್ಕಾರದ ಸಾಧನೆಗಳ ಭಾಷಣದ ಬಗ್ಗೆ ಮಾತಾಡಬೇಕಂದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಹಿರಿಮೆಯಿಂದ ಇವತ್ತು ನಮ್ಮ ಸರ್ಕಾರದ ಕಳೆದ 1 ವರ್ಷದ ಸಾಧನೆಗಳ ಬಗ್ಗೆ ನಾನು ಮಾತಾಡಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ತಾವು ಈಗಾಗಲೇ ಸೂಚನೆ ಮಾಡಿದ್ದೀರಾ, ರಾಜ್ಯಪಾಲರ ಬಗ್ಗೆ ಮಾತಾಡಬಾರ್ದು, ರಾಜ್ಯಪಾಲರ ನಡೆ ಬಗ್ಗೆ ಮಾತಾಡಬಾರ್ದು ಅಂತೇಳಿ. ಆದರೆ ಒಂದು ಅನಿಸಿಕೆ ಏನಂದ್ರೆ ಸಭಾಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ನಡವಳಿಕೆ ಆಗಿರ್ಬೋದು, ಕೇಂದ್ರದಲ್ಲಿರ್ತಕ್ಕಂಥ ಉಪರಾಷ್ಟ್ರಪತಿಗಳ ನಡವಳಿಕೆ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ರಾಜ್ಯಪಾಲರ ನಡವಳಿಕೆಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ಲಕ್ಷ್ಮಣ ರೇಖೆನ ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ, ಆ ಲಕ್ಷ್ಮಣ ರೇಖೆನ ದಾಟದೇ ಇದ್ದಂಗೆ ಏನ್ ನಡ್ಕೋಬೇಕಾಗಿ ಬಂದಿದೆ, ಆ ಒಂದು ಪರಿಸ್ಥಿತಿಯಿಂದ ಇವತ್ತು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮೊನ್ನೆ ನಡೆದಂತ ಘಟನೆ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ. ಸಭಾಧ್ಯಕ್ಷರೇ, ಇವತ್ತು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ಸ್ನೇಹಿತರು ವಿರೋಧ ಪಕ್ಷದ ನಾಯಕರುಗಳು ಪದೇ ಪದೇ ಉಚ್ಚಾರ ಮಾಡಂತ ಮಾತೇನಂತಂದ್ರೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲವೂ ಕೂಡ ಸ್ಥಗಿತವಾಗಿದೆ ಅಂತೇಳಿ ಪದೇ ಪದೇ ಹೇಳ್ತಾರೆ. ಸಭಾಧ್ಯಕ್ಷರೇ, ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ GSDPಯಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಸಾಧನೆ ಮಾಡ್ತಾ ಇರತಕ್ಕಂಥದ್ದು ಅದೊಂದು ದೊಡ್ಡ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇವತ್ತು ದೇಶ GST ಗ್ರೋತ್ ರೇಟು, GDP ಗ್ರೋತ್ ರೇಟು 7.4% ಇದ್ರೆ ಕರ್ನಾಟಕ ರಾಜ್ಯದ GSDP ಗ್ರೋತ್ ರೇಟು 8.4% ಇದೆ ಸಭಾಧ್ಯಕ್ಷರೇ. ಹಂಗಂತಂದ್ರೆ ದೇಶದ ಪ್ರಗತಿಯ ಗತಿಗಿಂತ ನಮ್ಮ ಕರ್ನಾಟಕ ರಾಜ್ಯ ಒಂದೆಜ್ಜೆ ಮುಂದೆ ಇದೆ ಸಭಾಧ್ಯಕ್ಷರೇ. ಮುಂದುವರೆದು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯನ ಒಂದು $1 ಟ್ರಿಲಿಯನ್ ಎಕಾನಮಿಯಾಗಿ ಪರಿವರ್ತನೆ ಮಾಡಬೇಕು ಅಂತ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ, ಆ ಒಂದು ಕಲ್ಪನೆಗೆ ಬೇಕಾದಂತ ಎಲ್ಲ ಹೆಜ್ಜೆಗಳನ್ನ, ಕ್ರಮಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇವತ್ತೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿದೇಶಿಗಳಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಖಾಂತರವಾಗಿ 80,997 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯಾಗಿದೆ ಸಭಾಧ್ಯಕ್ಷರೇ. ಈ ಒಂದು ದೊಡ್ಡ ಗಾತ್ರದಲ್ಲಿ ಬಂಡವಾಳ ಹೂಡಿಕೆ ಒಂದು ರಾಜ್ಯದಲ್ಲಿ ಆಗ್ಬೇಕಂದ್ರೆ ಆ ರಾಜ್ಯದಲ್ಲಿ ಪಾರದರ್ಶಕವಾದಂತ, ಪ್ರಗತಿಪರವಾದಂತ ದಕ್ಷ ಸರ್ಕಾರ ಇದ್ದಾಗ ಮಾತ್ರ ಸಭಾಧ್ಯಕ್ಷರೇ ಆ ರೀತಿಯಾದಂತ ಬಂಡವಾಳ ಹೂಡಿಕೆ ಆಗಕ್ಕೆ ಸಾಧ್ಯ. ಐತಿಹಾಸಿಕವಾದಂತ ಬಂಡವಾಳ ಹೂಡಿಕೆಯನ್ನ ಇವತ್ತು ನಮ್ಮ ಸರ್ಕಾರ ಸಾಧನೆ ಮಾಡಿದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಏನಿವತ್ತು IT ಅಂತೇಳಿ ಕರ್ನಾಟಕ ಮತ್ತೆ ಬೆಂಗಳೂರು ವಿಶ್ವಾದ್ಯಂತ ಹೆಸರು ಪಡ್ಕೊಂಡಿದೆ. ಇವತ್ತು ಡಿಸೆಂಬರ್ಗೂ ಈಗಾಗಲೇ $99,309 ಮಿಲಿಯನ್ ಅಷ್ಟು ಇವತ್ತು ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಕಳಿಸಿರ್ತಕ್ಕಂಥದ್ದು ಇದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಇದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಅದೇ ತರದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತೇಳಿ ತಲಾ ಏನು ಆದಾಯ ಗಳಿಕೆ ಇದೆ, ದೇಶಾದ್ಯಂತ 1,15,000 ರೂಪಾಯಿ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ 2,04,000 ರೂಪಾಯಿ ಇರತಕ್ಕಂಥದ್ದು ಇದು ರಾಜ್ಯ ಸರ್ಕಾರದ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇದು ನಾವು ಹೆಮ್ಮೆ ಪಡಂತದ್ದಲ್ವಾ ಸಭಾಧ್ಯಕ್ಷರೇ? ಇವತ್ತು ವಿರೋಧ ಪಕ್ಷಗಳು ಮಾತಾಡೋದು ನಾವು ಕೇಳಿಸ್ಕೊಂಡ್ರೆ ಅಭಿವೃದ್ಧಿ ಅಂತಂದ್ರೆ, ಪ್ರಗತಿ ಅಂತಂದ್ರೆ ಬರೀ ಏನೋ ರಸ್ತೆಗಳು ಹಾಕೋದಂಥದ್ದು, ಟಾರ್ ರೋಡ್ಗಳು ಮಾಡೋಂಥದ್ದು, ಕಟ್ಟಡಗಳು ಕಟ್ಟೋದಂಥದ್ದು ಅನ್ಕೋಬಹುದು ಸಭಾಧ್ಯಕ್ಷರೇ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು PWD ಇಲಾಖೆ ಒಂದನ್ನೇ ತಗೊಂಡ್ರೆ ಕಳೆದ 1 ವರ್ಷದಲ್ಲಿ 14,014 ಕಿಲೋಮೀಟರ್ ರಸ್ತೆಗಳು, 389 ಸೇತುವೆಗಳು, 605 ಕಟ್ಟಡಗಳಿಗೆ 23,000 ಕೋಟಿನ ನಾವು ಮೀಸಲಿಕ್ಕಿ ಈಗಾಗಲೇ 10,000 ಕಿಲೋಮೀಟರ್ಗೂ ಜಾಸ್ತಿ ರಸ್ತೆಗಳು, 237ಕ್ಕೂ ಹೆಚ್ಚು ಸೇತುವೆಗಳು ಮತ್ತೆ 457ಕ್ಕೂ ಹೆಚ್ಚು ಕಟ್ಟಡಗಳನ್ನ
ಸುಮಾರು 20,000 ಕೋಟಿ ರೂಪಾಯಿಗಳಲ್ಲಿ ನಾವು ಸಾಧನೆ ಮಾಡಿದೀವಿ. ಇದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಅದೇ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಓಡಾಡಕ್ಕೆ ದಾರಿ ಸಿಗಬೇಕು ಅಂತೇಳಿ ರೈತ ಪಥ ಯೋಜನೆಯ ಅಡಿಯಲ್ಲಿ 1425 ಕಿಲೋಮೀಟರ್ಗಳನ್ನ ನಮ್ಮ ಸರ್ಕಾರ ಇವತ್ತು ಸೃಜನೆ ಮಾಡಿದೆಯಲ್ಲ ಸಭಾಧ್ಯಕ್ಷರೇ, ಇದು ಏನು ಪ್ರಗತಿ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? ಕಲ್ಯಾಣ ಪಥ ಒಂದು ಯೋಜನೆ ಅಡಿಯಲ್ಲಿ 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1,125 ಕಿಲೋಮೀಟರ್ಗಳ ಪ್ರಗತಿ ನಮ್ಮ ಸರ್ಕಾರ ಸಾಧನೆ ಮಾಡಿದೆಯಲ್ಲ, ಇದು ಅಭಿವೃದ್ಧಿ ಅಲ್ವಾ? ವಿರೋಧ ಪಕ್ಷಗಳಿಗೆ ಇವೆಲ್ಲ ಕಾಣ್ತಾ ಇಲ್ವಾ? ಇವತ್ತೇನಾಗುತ್ತಂದ್ರೆ ಸಭಾಧ್ಯಕ್ಷೆ, ಭಾವನಾತ್ಮಕವಾಗಿ ಮಾತಾಡಿ ಅಂಕೆ ಸಂಖ್ಯೆಗಳನ್ನ ಎಲ್ಲ ಬದಿಗಿಟ್ಟು ಭಾವನೆಗಳ ಚೆಲ್ಲಾಟದಲ್ಲಿ ಇವತ್ತು ಮಾತು ನಡೀತಾ ಇದೆ. ಆದ್ರಿಂದ ಸಭಾಧ್ಯಕ್ಷರೇ, ಅವ್ರ ಭಾವನೆಗಳ ಜೊತೆ ಮಾತಾಡಿದ್ರೆ ನಾನಿವತ್ತು ಅಂಕೆ ಸಂಖ್ಯೆಗಳ ಜೊತೆ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ನಾನು ಮಾತಾಡಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಇವತ್ತು ಅದೇ ರೀತಿಯಲ್ಲಿ ಪ್ರಗತಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರು ಅಧಿಕಾರದಲ್ಲಿದ್ದಾಗ ಪ್ರಾರಂಭ ಮಾಡಿದಂತ KPS ಶಾಲೆಗಳು, ಎಷ್ಟು KPS ಶಾಲೆಗಳಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ಅಂತೇಳಿ ಅಂಕಿಅಂಶಗಳ ಜೊತೆ ಅವ್ರು ಹೇಳಿ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕಳೆದ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ 900 KPS ಶಾಲೆಗಳಿಗೆ ಪ್ರತಿ ಶಾಲೆಗೆ 2 ರಿಂದ 4 ಕೋಟಿ ರೂಪಾಯಿ ಇಟ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂತ ವ್ಯವಸ್ಥೆನ ಸೃಷ್ಟಿ ಮಾಡತಕ್ಕಂಥದ್ದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಹೈನುಗಾರಿಕೆ ಮಾಡಂತ ರೈತರಿಗೆ ಇವತ್ತೇನು ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕ್ಷೀರಧಾರೆಯಲ್ಲಿ 5 ರೂಪಾಯಿನ ಇವರು ಸರ್ಕಾರ ಬಿಟ್ಟು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಉಳಿಸೋಗಿದ್ದಂತ 600 ಕೋಟಿ ರೂಪಾಯಿಗಳು ಸೇರಿದಂತೆ 4,309 ಕೋಟಿಗಳು ನಾವು ರಾಜ್ಯದಲ್ಲಿರ್ತಕ್ಕಂಥ 9 ಲಕ್ಷ ಹೈನುಗಾರಿಕೆ ಮಾಡತಕ್ಕಂಥ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಇದೇನು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಪಟ್ಟಿನ ಓದ್ಕೊಂಡು ಹೋದ್ರೆ ನಮ್ಮ ಸರ್ಕಾರ ಮಾಡಿದಂತ ಸಾಧನೆಗಳು, ನಮ್ಮ ಸರ್ಕಾರ ಮಾಡಿದಂತ ಪ್ರಗತಿ ಬಹುಶಃ ಕರ್ನಾಟಕ ರಾಜ್ಯ ಎಂದೆಂದೂ ಕೂಡ ನೋಡಿಲ್ಲ. ಆ ರೀತಿಯಾದಂತ ಪ್ರಗತಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಭಾಧ್ಯಕ್ಷರೇ. ಈ ಎಲ್ಲ ಪ್ರಗತಿಗಳು, ಈ ಎಲ್ಲ ಅಭಿವೃದ್ಧಿಗಳು ಯಾವ ಹಿನ್ನೆಲೆಯಲ್ಲಿ ಆಗ್ತದೆ ಸಭಾಧ್ಯಕ್ಷರೇ? ನಾವಿರ್ತಕ್ಕಂಥದ್ದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೋಆಪರೇಟಿವ್ ಫೆಡರಲಿಸಂ ಅಂತ ಪದನ ಬಳಸ್ತಾರೆ ಸಭಾಧ್ಯಕ್ಷರೇ. ಸಹಕಾರ ಮಾಡಿಕೊಂಡು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಕೇಂದ್ರ ಒಗ್ಗಟ್ಟಾಗಿ ನಾವು ಮುಂದಕ್ಕೆ ಹೋಗ್ಬೇಕು ಸಭಾಧ್ಯಕ್ಷರೇ. ಪದೇ ಪದೇ ನಾವು ಮಾತಾಡ್ತೀವಿ ಯಾವುದು ಕೇಂದ್ರ ಸರ್ಕಾರದಿಂದ ನಮಗೆ ತಾರತಮ್ಯ ಆಗಿದೆ ಅಂತೇಳಿ. ಇವತ್ತು ಯಾವ ತರದ ಪರಿಸ್ಥಿತಿ ಬಂದಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶಾದ್ಯಂತ ತೆರಿಗೆನ ಒಂದು ಅಸ್ತ್ರವಾಗಿ ಬಳಸಿ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಪದೇ ಪದೇ ರಾಜ್ಯಗಳಲ್ಲಿ ನೋಡ್ತಾ ಇದೀವಿ. ವಿಶೇಷವಾಗಿ ಬಿಜೆಪಿ ಆಡಳಿತ ಇರದೇ ಇದ್ದಂತ ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಈ ರೀತಿಯಾದಂತ ತೆರಿಗೆಯ ದಬ್ಬಾಳಿಕೆನ ನಾವು ನೋಡ್ತಾ ಇದೀವಿ ಸಭಾಧ್ಯಕ್ಷರೇ. ಒಂದು ಸಣ್ಣ ಅಂಕಿಅಂಶ ನಾವು ಯಾವಾಗಲೂ ಹೇಳ್ತೀವಿ, ವಿತ್ ನಂಬರ್ಸ್ ವಿತ್ ಫ್ಯಾಕ್ಟ್ಸ್ ನಾನು ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ. 15ನೇ ಹಣಕಾಸು ಆಯೋಗದಲ್ಲಿ 1,25,000 ಕೋಟಿ ರೂಪಾಯಿಗಳ ಅನ್ಯಾಯ ಕರ್ನಾಟಕ ರಾಜ್ಯಕ್ಕಾಗಿದೆ ಸಭಾಧ್ಯಕ್ಷರೇ. ಯಾವ್ಯಾವ ಹೆಡ್ ಅಲ್ಲಿ ಎಷ್ಟೆಷ್ಟು ಅಂತ ಹೇಳ್ತೀನಿ ಸಭಾಧ್ಯಕ್ಷರೇ. 2023ರಲ್ಲಿ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಬರಬೇಕಾದ್ದು ಬಂದಿಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ವಿಶೇಷ ಅನುದಾನಕ್ಕೆ 5,495 ಕೋಟಿ ಬರಬೇಕಿತ್ತು ಕೇಂದ್ರ ಸರ್ಕಾರದಿಂದ, ಬಂದಿಲ್ಲ. 15ನೇ ಹಣಕಾಸಿನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಬರಬೇಕಿತ್ತು, ಬಂದಿಲ್ಲ. 15ನೇ ಹಣಕಾಸಿನಲ್ಲಿ ಆರೋಗ್ಯ ಅನುದಾನ 1,683 ಕೋಟಿ ಬರಬೇಕಿತ್ತು, ಅದರಲ್ಲಿ ಬರೀ 809 ಕೋಟಿ ಬಂದಿದೆ. ಇನ್ನು 877 ಕೋಟಿ ರೂಪಾಯಿಗಳು ಇನ್ನು ಬಾಕಿ ಇದೆ ಸಭಾಧ್ಯಕ್ಷರೇ. ಅದೇ 15ನೇ ಹಣಕಾಸಿನಲ್ಲಿ ಸ್ಥಳೀಯ ಗ್ರಾಮೀಣ ಸಂಸ್ಥೆಗಳಿಗೆ 10,547 ಕೋಟಿ ರೂಪಾಯಿಗಳು ಬರಬೇಕಾದ್ರ ಪೈಕಿ 9,773 ಕೋಟಿ ಮಾತ್ರ ಬಂದಿದ್ದು, ಇನ್ನು 774 ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರದ ಪಾಲ್ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಬಾಕಿ ಇದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ನಾವು ಲೆಕ್ಕಾಚಾರ ಹಾಕೊಂಡು ಹೋದ್ರೆ ಎಲ್ಲಕ್ಕಿಂತ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ 15ನೇ ಹಣಕಾಸಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ತೆರಿಗೆಯ ಪಾಲಲ್ಲಿ ಏನು 14ನೇ ಹಣಕಾಸಲ್ಲಿದ್ದಂತ 4.71% ಶೇರ್ ಇತ್ತು, ಆ ಭಾಗನ 3.64ಗೆ 15ನೇ ಹಣಕಾಸಲ್ಲಿ ಇಳಿಸಿದಾಗ ಕಳೆದ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿಯಷ್ಟು ನಷ್ಟ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕಾಗಿದೆ ಸಭಾಧ್ಯಕ್ಷರೇ. ಇವತ್ತು ಈ ರೀತಿಯಾದಂತ ಎಲ್ಲ ತೊಂದರೆಗಳ ಜೊತೆ ಎಷ್ಟಪ್ಪ ರಾಜ್ಯ ಸರ್ಕಾರಕ್ಕೆ ಅಂದ್ರೆ 15ನೇ ಹಣಕಾಸಲ್ಲಿ 1,25,559 ಕೋಟಿ ರೂಪಾಯಿಗಳ ನಷ್ಟ ರಾಜ್ಯ ಸರ್ಕಾರಕ್ಕಾಗಿದೆ ಸಭಾಧ್ಯಕ್ಷರೇ. ಇದು ಬರೀ 15ನೇ ಹಣಕಾಸಾದ್ರೆ GST ಕಾಂಪನ್ಸೇಷನ್ ಅಡಿಯಲ್ಲಿ ಪ್ರತಿ ವರ್ಷ 2022ರವರೆಗೂ
ಏನ್ 20,000 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತೋ ಇವತ್ತು ಅದನ್ನು ಕೂಡ ಕಡಿತ ಮಾಡಿ GST ಕಾಂಪನ್ಸೇಷನ್ ಕೂಡ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಈ ತರದ ವ್ಯವಸ್ಥೆ ಆಗೋದ್ರೆ ರಾಜ್ಯ ಸರ್ಕಾರಗಳು ಹೇಗೆ ನಡಿಬೇಕು ಸಭಾಧ್ಯಕ್ಷರೇ? ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ತೆರಿಗೆಯ ಹಕ್ಕನ್ನ ತೆರಿಗೆಯ ಪಾಲನ್ನ ಕೊಡಬೇಕಾಗಿದೆ ಸಭಾಧ್ಯಕ್ಷರೇ. ಆವಾಗ ಮಾತ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಸರಿಯಾಗಿ ನಡ್ಕೊಂಡು ಹೋಗ್ಬೋದು.